ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ದೇವರು ಕೊಟ್ಟ ಒಳ್ಳೆಯ ಒಂದು ಅವಕಾಶಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿನ ಒಂದು ಪ್ರತ್ಯೇಕವಾದ ಒಂದು ವಿಷಯದ ಕುರಿತು ನಿಮ್ಮೊಂದಿಗೆ ಮಾತಾಡಲಿಕ್ಕಾಗಿ ಕರ್ತನು ಪ್ರೇರೇಪಿಸಿದ್ರಿಂದ ನಿಮ್ಮೊಂದಿಗೆ ಆ ವಿಷಯನ ಹಂಚಿಕೊಳ್ಳುವುದರಲ್ಲಿ ತುಂಬ ಸಂತೋಷವುಳ್ಳವನಾಗಿದ್ದೇನೆ. ದೇವರ ವಾಕ್ಯನ ನಾವು ಮುಂದಿರುವ ಸಮಯ ಧ್ಯಾನ ಮಾಡಿಕೊಳ್ಳಲಿಕ್ಕೆ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರತಿನಿತ್ಯ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದ ಹಾಗೆ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿರಿ. ನಾವು ಪ್ರಾರ್ಥನೆ ಮಾಡುವಾಗ ದೇವರೇ, ಜೀವವುಳ್ಳ ನಿನ್ನ ವಾಕ್ಯಗಳು ನಮ್ಮೊಂದಿಗೆ ಒಡನಾಡುವಂಥದ್ದಾಗಿರುವುದಕ್ಕಾಗಿ ಸ್ತೋತ್ರ. ಪ್ರತಿನಿತ್ಯ ನಿನ್ನ ವಾಕ್ಯವೇ ನಮಗೆ ಧೈರ್ಯವಾಗಿದೆ, ನಿಮ್ಮ ವಾಕ್ಯವೇ ನಮಗೆ ಜೀವವಾಗಿದೆ. ಈ ದಿನವೂ ಕೂಡ ಹಾಗೆ ನಿನ್ನ ವಾಕ್ಯದ ಮೂಲಕವೇ ನಮ್ಮನ್ನು ಬಲಪಡಿಸು ಎಂಬುದಾಗಿ ನಿನ್ನ ಕರೆಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ನಿನ್ನ ಹೃದಯವನ್ನ ಕಾದುಕೋ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ವಾಕ್ಯದ ಮೂಲಕ ಧ್ಯಾನ ಮಾಡಲಿಕ್ಕಿದ್ದೇವೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಡೆಯಿಂದ ಜೀವಧಾರಗಳು ಹೊರಡುವವು ಎಂಬುದಾಗಿ ಸೊಲೊಮೋನನು, ಜ್ಞಾನಿಯಾದಂಥ ಸೊಲೊಮೋನನು ಜ್ಞಾನೋಕ್ತಿಯನ್ನು ಬರೆಯುವಾಗ ಈ ಪದವನ್ನು ಉಪಯೋಗಿಸಿದ್ದನ್ನು ನಾವು ನೋಡ್ತೇವೆ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ ಎಂಬುದಾಗಿ ಈಗಾಗಲೇ ವಾಕ್ಯದಲ್ಲಿ ನಾವು ಓದಿಕೊಂಡಿದ್ದೇವೆ. ಹಾಗಾದರೆ ನಮ್ಮ ಹೃದಯವನ್ನು ನಾವು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ನಾನು ಅದನ್ನೇ ಮುಂಚಿತವಾಗಿ ಈ ದಿನದ ವಾಕ್ಯ ಸಂದೇಶ ವಿಷಯ ಏನೆಂಬುದಾಗಿ ನಾನು ತಿಳಿಸ್ದೆ. ನಿನ್ನ ಹೃದಯವನ್ನು ಕಾದುಕೋ ಎಂಬುದಾಗಿರುವಂಥ ವಿಷಯದ ಕುರಿತೇ ನಾವು ಈ ದಿನ ಧ್ಯಾನಿಸ್ತಾ ಇರೋದು. ಯಾಕೆ ನಮ್ಮ ಹೃದಯವನ್ನು ನಾವು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕಂದ್ರೆ ಅದಕ್ಕೆ ಒಂದು ಅರ್ಥವಿದೆ, ಅದಕ್ಕೆ ಒಂದು ಪ್ರತ್ಯೇಕತೆ ಇದೆ. ಅದರಿಂದಲೇ ನಾವು ಅದನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಮಾನವನ ಹೃದಯವು ಅವನ ಆಂತರ್ಯದ ಜೀವಿತದಲ್ಲಿ ಮಹಿಮೆಯಾದ ಮೂಲ ಸ್ಥಾನವಾಗಿದೆ. ಆ ಹೃದಯದಿಂದಲೇ ನೆನಪುಗಳು, ಉದ್ದೇಶಗಳು, ಆಲೋಚನೆಗಳು ಹೊರಡುತ್ತವೆ. ಹೃದಯದಿಂದಲೇ ಹೊರಡುವ ಅಪ್ಪಣೆಯನ್ನು ಶರೀರದ ಅಂಗಾಂಗಗಳು ಮಾಡಿ ಮುಗಿಸುತ್ತವೆ. ಹಾಗಾದರೆ ನಮ್ಮ ಹೃದಯದಲ್ಲಿ ಏನು ಆಲೋಚನೆಗಳು, ಏನು ಉದ್ದೇಶಗಳು ಹೊರಟಿ ಬರ್ತವೋ ಅದನ್ನೇ ಶರೀರ ಮಾಡಿ ಮುಗಿಸುವಂಥದ್ದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನೋಡಿ, ನಮ್ಮ ಹೃದಯದಲ್ಲಿ ಉದ್ಭವಿಸುವಂಥ ಎಲ್ಲ ಆಲೋಚನೆಗಳನ್ನು ನಾವೇನು ಮಾಡಬೇಕಂದ್ರೆ ಕಾದುಕೊಳ್ಳಬೇಕು. ನಮ್ಮ ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ಏನೆಲ್ಲ ಆಲೋಚನೆಗಳು ಬರ್ತದೋ ಅದೆಲ್ಲ ನಾವು ಕಾದುಕೊಳ್ಳುವಾಗಲೇ ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಳ್ಳದೆ ಅಥವಾ ಹೃದಯವನ್ನು ಕಾದುಕೊಳ್ಳದೆ ಇರುವಾಗ ಅನೇಕ ಶೋಧನೆಗಳಲ್ಲಿ ನಾವು ಹಾದು ಹೋಗಬೇಕಾಗಿ ಬರ್ತದೆ. ನಾವು ಒಂದು ಬಾರಿ ಚಿಂತೆ ಮಾಡೋದಾದರೆ, ನಾವು ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಾಗ ಕ್ರಿಸ್ತನ ಆತ್ಮನು ನಮ್ಮೊಳಗಿನ ಮನುಷ್ಯನೊಂದಿಗೆ ಒಂದಾಗಿ ನಮ್ಮ ಹೃದಯದೊಳಗೆ ವಾಸ ಮಾಡುತ್ತಾನೆ. ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆ ಎಂಬುದು ನಿಮ್ಮನ್ನ ಕುರಿತು ನಿಮಗೆ ಚೆನ್ನಾಗಿ ತಿಳಿದಿಲ್ಲವೋ ಎಂದು ಪೌಲ 2 ಕೊರಿಂಥ್ಯ 13:5 ಬರೆದು ಹೇಳುವುದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮಗೆ ಚೆನ್ನಾಗಿ ತಿಳಿದಿಲ್ಲವೋ ಅಂದರೆ ಯೇಸು ಕ್ರಿಸ್ತನು ನಮ್ಮೊಳಗಡೆ ಇದ್ದಾನೆ ಎಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು. ಹೇಗೆ ನಮ್ಮೊಳಗಡೆ ಯೇಸು ಕ್ರಿಸ್ತನು ಇರ್ತಾನೆ ಅಂದರೆ, ಯೋಹಾನನು ಬರೆದ ಸುವಾರ್ತೆಯಲ್ಲಿ 14:20-23ನೇ ವಚನದ ತನಕ ಹೀಗೆ ಹೇಳ್ತಾ ಇದೆ: ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ತಿಳುಕೊಳ್ಳುವಿರಿ. ಮಹಿಮೆಯಾದ ಕರ್ತನು ನಮ್ಮ ಹೃದಯದಲ್ಲಿ ವಾಸಿಸುವುದು ಒಂದು ರಹಸ್ಯ. ನೋಡಿ, ತಂದೆಯಲ್ಲಿ ಕರ್ತನಿರುವ ಪ್ರಕಾರ, ಕರ್ತನು ತಂದೆಯಲ್ಲಿರುವ ಪ್ರಕಾರ ನಾವು ಯೇಸು ಕ್ರಿಸ್ತನಲ್ಲೇ ಆಗಬೇಕು. ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಹೃದಯದ ಒಡೆಯನೂ ಕೂಡ ಆಗಿದ್ದಾನೆ. ನಮ್ಮ ಹೃದಯದಲ್ಲಿ ಅನೇಕ ಕಾರ್ಯಗಳು ಸಂಭವಿಸೋದುಂಟು, ಅದರಿಂದಲೇ ನಾವು ಕಾದುಕೊಳ್ಬೇಕು. ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳುವಾಗಲೇ ನಮಗೆ ಅನೇಕ ಕಾರ್ಯಗಳನ್ನು
ಜಯಕರವಾಗಿ ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಒಂದು ಬಾರಿ ನೀವು ಚಿಂತೆ ಮಾಡಿ ನೋಡಿ, ನಿಮ್ಮ ಹೃದಯವನ್ನು ಕುರಿತು ಚಿಂತನೆ ಮಾಡಿರಿ. ಹೃದಯವು ಎಲ್ಲಾ ಗ್ರಹಿಕೆಯ ಉದ್ಭವ ಸ್ಥಾನವಾಗಿದೆ. ಅದರಿಂದ ಸಂತೋಷ, ದುಃಖ, ಆಶ್ಚರ್ಯವೆಲ್ಲವೂ ಹೊರಡುತ್ತದೆ. ಅದೇ ಸಮಯದಲ್ಲಿ ನಮ್ಮ ಹೃದಯವು ಚಿಂತನೆಯ ಸ್ಥಳವಾಗಿದೆ. ಮುಖ್ಯವಾದ ತೀರ್ಮಾನಗಳು, ನಮ್ಮ ವಿಧೇಯತೆ, ದೃಢ ಮನಸ್ಸು, ಅಪೇಕ್ಷೆಗಳೆಲ್ಲವೂ ನಮ್ಮ ಹೃದಯದಿಂದಲೇ ಹೊರಡುತ್ತವೆ. ಮಾತ್ರವಲ್ಲ, ನಮ್ಮ ಹೃದಯವು ಜ್ಞಾನದ ಇರುವ ಒಂದು ಸ್ಥಳ. ಅರಸನಾದ ಸೊಲೊಮೋನನು ಕರ್ತನಿಂದ ಕೇಳಿ ಜ್ಞಾನದ ಹೃದಯವನ್ನು ಪಡೆದುಕೊಂಡನು. ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದೆಂಬುದಾಗಿ ಜ್ಞಾನೋಕ್ತಿ 2 ಅದ 10ರಲ್ಲಿ ನಾವು ನೋಡ್ತೇವೆ. ಅಲ್ಲಿ ಸೊಲೊಮೋನನು ಕೇಳ್ಕೊಳ್ತಾ ಇದ್ದಾನೆ ಏನಂದ್ರೆ, ದೇವರೇ ನನಗೆ ಜ್ಞಾನದ ಹೃದಯವನ್ನ ಕರ್ತನಿಂದ ಕೇಳಿ ಪಡ್ಕೊಂಡದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಸೊಲೊಮೋನನು ಜ್ಞಾನದ ಹೃದಯವನ್ನ ಪಡೆದುಕೊಂಡಿದ್ರಿಂದಲೇ ಅನೇಕ ಜ್ಞಾನವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಹಾಗಾದ್ರೆ ನಾವು ನಮ್ಮ ಹೃದಯವನ್ನ ಕಾಪಾಡಿಕೊಳ್ಬೇಕು. ಜ್ಞಾನ ಹೃದಯವನ್ನ ಪಡೆದುಕೊಂಡಂತ ಸೊಲೊಮೋನನೇ ಜ್ಞಾನೋಕ್ತಿಯಲ್ಲಿ ಬರೀತಾ ಇರೋದು ಅದರ 4:23 ನಿನ್ನ ಹೃದಯವನ್ನ ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಡೆಯಿಂದ ಜೀವಧಾರೆಗಳು ಹೊರಡುವವು. ಹಾಗಾದ್ರೆ ನಮ್ಮ ಹೃದಯವನ್ನ ನಾವು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಲೇಬೇಕು. ಒಂದು ವೇಳೆ ಕಾಪಾಡಿಕೊಳ್ಳದೆ ಹೋದ್ರೆ ನಮ್ಮ ಜೀವಿತದಲ್ಲಿ ಅನೇಕ ಸೋಲುಗಳನ್ನ ನಾವು ಅನುಭವಿಸಬೇಕಾಗಿ ಬರ್ತದೆ. ಯಾಕೆಂದ್ರೆ ನಮ್ಮ ಹೃದಯ ಅನ್ನುವಂಥದ್ದು ಎಲ್ಲದಕ್ಕಿಂತ ವಂಚಕ. ನಮ್ಮ ಹೃದಯ ವಂಚನೆ ಮಾಡುವುದರಿಂದ ನಾವು ಏನು ಮಾಡಬೇಕಂದ್ರೆ ಅದನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಹೃದಯದೊಳಗಡೆನೆ ಯಥಾರ್ಥತ್ವ, ವಿಧೇಯತ್ವ, ಹೃದಯದೊಳಗಡೆಯಿಂದನೇ ಎಲ್ಲ ಕಾರ್ಯಗಳು ಉದ್ಭವಿಸುವಂಥದ್ದು. ನಮ್ಮ ಹೃದಯ ಏನಾಗಬೇಕು? ಶುದ್ಧೀಕರಿಸಲ್ಪಡಬೇಕು. ನಮ್ಮ ಹೃದಯ ಶುದ್ಧೀಕರಿಸಲ್ಪಟ್ಟರೆ ದೇವರು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವಂಥದ್ದು. ಅದಕ್ಕೆ ಮತ್ತಾಯ 5:8 ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತರು ಅಂದರೆ ಹೃದಯ ಶುದ್ಧೀಕರಿಸಲ್ಪಟ್ಟವರು ಅಂತ, ಹೃದಯ ಶುದ್ಧಿ ಉಳ್ಳವರು ಅಂತ. ಹೃದಯ ಶುದ್ಧಿ ಉಳ್ಳವರು ಧನ್ಯರು ಎಂಬುದಾಗಿ ಮತ್ತಾಯ 5:8 ನಾವು ನೋಡಿದ್ದೇವೆ. ಪ್ರಿಯರೇ, ನಮ್ಮ ಹೃದಯವನ್ನು ನಾವು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳದೆ ಹೋದರೆ ಅನೇಕ ಕಾರ್ಯಗಳು ಹೃದಯದ ಮೂಲಕ ನಮ್ಮ ಜೀವಿತವನ್ನು ನಾಶ ಮಾಡುತ್ತದೆ. ಯಾಕೆಂದರೆ ಹೃದಯ ಎಲ್ಲದಕ್ಕಿಂತ ವಂಚಕ ಎಂಬುದಾಗಿ ಹೇಳುವಾಗ ನಮ್ಮ ಹೃದಯದಿಂದಲೇ ಎಲ್ಲವೂ ಉದ್ಭವಿಸಿ ಬರುವಂಥದ್ದು. ನಮ್ಮ ಹೃದಯದಿಂದಲೇ ಎಲ್ಲ ಕೆಟ್ಟ ಆಲೋಚನೆಗಳು, ಕೆಟ್ಟ ಮಾತುಗಳು, ಕೆಟ್ಟ ವಿಧವಾದ ಯೋಚನೆಗಳು ಇವೆಲ್ಲ ಹೃದಯದಿಂದಲೇ ಬರುವಂಥದ್ದು. ಹೃದಯವನ್ನು ನಾವು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋದಾದರೆ ಅದರಿಂದ ಜೀವಧಾರೆಗಳು ಹೊರಡು ಬರುವಂಥದ್ದಾಗಿರ್ತದೆ. ಪ್ರಿಯರೇ, ಈ ದಿನಗಳಲ್ಲಿ ನಿಮ್ಮ ಹೃದಯವನ್ನು ನೀವು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಈ ಲೋಕದಲ್ಲಿ ನಾವು ನೋಡೋದಾದರೆ ಯವನಸ್ಥರ ಮಧ್ಯದಲ್ಲಿ ತಮ್ಮ ಹೃದಯಗಳನ್ನು ಕಾಪಾಡಿಕೊಳ್ತಾ ಇಲ್ಲ. ಯಾಕೆಂದರೆ ಒಂದು ಪುರುಷ ಸ್ತ್ರೀಗೆ ತನ್ನ ಹೃದಯವನ್ನು ಬಿಟ್ಟುಕೊಡ್ತಾನೆ, ಒಂದು ಸ್ತ್ರೀ ತನ್ನ ಒಂದು ಪುರುಷನಿಗೆ ಹೃದಯವನ್ನು ಬಿಟ್ಟುಕೊಡ್ತಾರೆ. ತಮ್ಮ ಹೃದಯದಲ್ಲಿ ಒಂದು ಪುರುಷನನ್ನು ಸ್ತ್ರೀ ಪುರುಷನನ್ನು ತುಂಬಿಕೊಂಡು ಅದನ್ನು ಘನಪಡಿಸುತ್ತಾ ನನಗೆ ಅವರೇ ಎಲ್ಲವೂ ಎಂಬುದಾಗಿ ಹೇಳಿಕೊಂಡು ಹೋಗೋದನ್ನು ನಾವು ನೋಡ್ತಾ ಇದ್ದೇವೆ. ಈ ಕಾಲಘಟ್ಟಗಳಲ್ಲಿ ತಮ್ಮ ಹೃದಯವನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ, ತಮ್ಮ ಹೃದಯವನ್ನು ದೋಷ ಮಾಡಿಕೊಳ್ತಾ ಇದ್ದಾರೆ, ತಮ್ಮ ಹೃದಯದಲ್ಲಿ ಅನೇಕ ಕಪಟತನಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಹಾಗಾದರೆ ದೇವರನ್ನು ಪ್ರೀತಿಸಿ, ದೇವರನ್ನು ಆರಾಧಿಸಿ, ದೇವರ ಮಕ್ಕಳಾಗಿರುವ ನಾವುಗಳು ನಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಯಾಕೆಂದರೆ ನಮ್ಮ ಹೃದಯದಲ್ಲಿ ದೇವರ ಆಳ್ವಿಕೆಯು ನಡೀತದೆ, ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡ್ತಾನೆ. ನಮ್ಮ ಹೃದಯದ ಆ ಕೇಂದ್ರ ದೇವರದಾಗಿರ್ಬೇಕು. ನಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡೋದಾದರೆ ದೇವರು ಅದರಲ್ಲಿ ಬಂದು ಆಳ್ವಿಕೆ ಮಾಡುವವನಾಗಿರ್ತಾನೆ. ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡಬೇಕಂದ್ರೆ ನಮ್ಮ ಹೃದಯವನ್ನು ನಾವು ಶುದ್ಧೀಕರಿಸಿ ಕೊಡಬೇಕು. ಹೃದಯದಿಂದಲೇ ಎಲ್ಲವೂ ವಂಚನೆ ಕಾರ್ಯಗಳು ಹೊರಟಿ ಬರುವಂಥದ್ದು, ನಮ್ಮ ಹೃದಯದಿಂದಲೇ ಎಲ್ಲ ಪಾಪದ ಕ್ರಿಯೆಗಳು ಕೂಡ ಹೊರಟಿ ಬರುವಂಥದ್ದು. ಅದರಿಂದ ನಮ್ಮ ಹೃದಯವನ್ನು ನಾವು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋದಾದರೆ ನಮ್ಮ ಜೀವಿತದಲ್ಲಿ ಸರ್ವಶಕ್ತನಾದ ದೇವರು ನಮ್ಮ ಹೃದಯಗಳಲ್ಲಿ ವಾಸ ಮಾಡಿ ನಮಗೊಂದು ಸಮಾಧಾನ, ಸಂತೋಷವನ್ನು ಕೊಟ್ಟು ಆತನು ಮುನ್ನಡೆಸುವವನಾಗಿರ್ತಾನೆ. ಅದರಿಂದ ನನ್ನ ಪ್ರಿಯರೇ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ನಿಮ್ಮ ಹೃದಯವನ್ನು ನೀವು ಕಾಪಾಡಿಕೊಳ್ಳುವಾಗ ನಿಮ್ಮ ಜೀವಿತ ಸಂತೋಷವಾಗಿ ಮುಂದೆ ಹೋಗ್ತದೆ. ನಿಮ್ಮ ಹೃದಯವನ್ನು ನೀವು ಕಾಪಾಡಿಕೊಳ್ಳುವಾಗ ನಿಮ್ಮಿಂದ ಅನೇಕ ಆಶೀರ್ವಾದಗಳನ್ನು ಅನೇಕರು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದಲೇ ನಿನ್ನ ಹೃದಯದೊಳಗಿಂದ ಜೀವಧಾರೆಗಳು ಹೊರಡುವಂದ್ರೆ ನೀವು ಮಾತಾಡುವಾಗಲೇ ಅನೇಕರಿಗೆ ಸಮಾಧಾನ ಉಂಟಾಗ್ತದೆ, ನೀವು ಮಾತಾಡುವಾಗಲೇ ಅನೇಕರು ಸಂತೋಷ ಉಳ್ಳವರಾಗಿ ಮಾರ್ಪಡ್ತಾರೆ, ನೀವು ಮಾತಾಡುವಾಗಲೇ ಅನೇಕರ ಒಳಗಡೆ ಜೀವ ಪ್ರವೇಶಿಸುವಂಥದ್ದು. ಯಾಕೆಂದರೆ ನಿನ್ನ ಬಾಯಿಂದ ಬರಬೇಕಾದದ್ದು, ನಿನ್ನ ಹೃದಯದಿಂದ ಹೊರಟು ಬರಬೇಕಾದದ್ದು ಜೀವಧಾರೆಗಳು. ಅಂದರೆ ಮತ್ತೊಬ್ಬನನ್ನು ಜೀವಪಡಿಸುವಂಥ, ಮತ್ತೊಬ್ಬನನ್ನು ಸಂತೋಷಪಡಿಸುವಂಥ, ಮತ್ತೊಬ್ಬನನ್ನು ಸಮಾಧಾನ ಪಡಿಸುವಂಥ ಮಾತುಗಳೇ ನಮ್ಮ ಬಾಯಿಂದ ಹೊರಟು ಬರಬೇಕಾದದ್ದು. ನಮ್ಮ ಒಳಗಡೆಯಿಂದ ಅಥವಾ ನಮ್ಮ ಹೃದಯದ ಒಳಗಡೆಯಿಂದ ಜೀವಧಾರೆಗಳು ಹೊರಡಬೇಕಂದ್ರೆ ನಮ್ಮ ಹೃದಯವನ್ನು ನಾವು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಯಾವ ಅಶುದ್ಧತ್ವಕ್ಕೂ ನಮ್ಮ ಹೃದಯದಲ್ಲಿ ನಾವು ಅವಕಾಶ ಕೊಡಬಾರ್ದು, ಯಾವ ಕೆಟ್ಟ ಆಲೋಚನೆಗೂ ನಮ್ಮ ಹೃದಯದಲ್ಲಿ ನಾವು ಅವಕಾಶ ಕೊಡಬಾರ್ದು, ಯಾವ ವ್ಯಕ್ತಿಗೂ ಕೂಡ ದೇವರ ಹೊರತುಪಡಿಸಿ ನಮ್ಮ ಹೃದಯದಲ್ಲಿ ಯಾರಿಗೂ ನಾವು ಅವಕಾಶ ಕೊಡಬಾರ್ದು, ಯಾವ ಹಣಕಾಸಿಗೂ, ಅಂತಸ್ತಿಗೂ,
ಬೇರೆ ವಸ್ತುಗಳಿಗೂ ಯಾವುದಕ್ಕೂ ಕೂಡ ನಮ್ಮ ಹೃದಯದಲ್ಲಿ ನಾವೇನು ಮಾಡಬಾರ್ದು, ಅವಕಾಶ ಕೊಡಬಾರ್ದು. ಅವಕಾಶ ಕೊಡಬೇಕಾದ್ದು ಒಂದಕ್ಕೆ ಮಾತ್ರ, ದೇವರ ಸಾನ್ನಿಧ್ಯ. ಅಂದರೆ ದೇವರ ಸಾನ್ನಿಧ್ಯ ನಮ್ಮ ಹೃದಯದಲ್ಲಿ ಒಂದು ವಾಸ ಮಾಡಬೇಕು. ಸರ್ವಶಕ್ತನಾದ ದೇವರು ನಮ್ಮ ಹೃದಯವನ್ನು ಆಳ್ವಿಕೆ ಮಾಡಬೇಕು. ಅದಕ್ಕೆ ಮಾತ್ರ ನೀವು ಅವಕಾಶ ಕೊಡೋದಾದರೆ ನಿಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದರೆ ಹೃದಯ ಅನ್ನುವಂಥದ್ದು ಎಲ್ಲದರ ಉಗಮ ಸ್ಥಾನವಾಗಿದೆ. ಅಲ್ಲಿಂದಲೇ ಎಲ್ಲ ಬರುವಂಥದ್ದು. ಉದ್ದೇಶಗಳು, ನೆನಪುಗಳು, ಆಲೋಚನೆಗಳು ಇವೆಲ್ಲವೂ ಹೃದಯದಿಂದಲೇ ಹೊರಟಿ ಬರುವಂಥದ್ದು. ಇವೆಲ್ಲ ಹೃದಯದ ಮೂಲಕವಾಗಿ ಅಂಗಾಂಗಗಳನ್ನು ಸಂಧಿಸುವಂಥದ್ದು. ಹೃದಯ ಹೇಳುವಂಥದ್ದನ್ನೇ ಅಂಗಾಂಗಗಳನ್ನು ಮಾಡುವಂಥದ್ದಾಗಿರ್ತದೆ. ಒಂದು ವೇಳೆ ನಿನ್ನ ಹೃದಯದಲ್ಲಿ ಬರೀ ಅಶುದ್ಧ ಆದ ಆಲೋಚನೆಗಳು ಬರ್ತಿರೋದಾದರೆ, ಬರೀ ಅಶುದ್ಧವಾದ ಚಿಂತೆಗಳು ಬರ್ತಿರೋದಾದರೆ, ನಿನ್ನ ಕೈ, ಅಂಗಾಂಗಗಳು, ಪ್ರತಿಯೊಂದು ಅವಯವಗಳು ಕೂಡ ಅಶುದ್ಧವಾದ ಕ್ರಿಯೆಗಳಿಗೆ ಉಪಯೋಗಿಸಲ್ಪಡ್ತಾ ಇರ್ತದೆ. ನಿನ್ನ ಹೃದಯದಲ್ಲಿ ಯಾವುದಾದ್ರೂ ಕೆಟ್ಟ ಆಲೋಚನೆ ಅಥವಾ ಅಕ್ರಮವಾದ ಆಲೋಚನೆಗಳು ಬರ್ತಾ ಇರೋದಾದರೆ ನಿನ್ನ ಕೈ ಕಾಲುಗಳೆಲ್ಲ ಅಕ್ರಮವಾಗಿ ಉಪಯೋಗಿಸಲ್ಪಡ್ತದೆ. ನಿನ್ನ ಹೃದಯ ಏನು ಆಲೋಚನೆ ಮಾಡ್ತದೋ ಅಥವಾ ನಿನ್ನ ಹೃದಯ ಏನು ಉದ್ದೇಶಿಸ್ತದೋ ಅದೇ ಶರೀರ ಅಂಗೀಕರಿಸುವಂಥದ್ದು, ಅಂದರೆ ಶರೀರದ ಮೇಲೆ ನಡೆಯುವಂಥದ್ದು. ಅದರಿಂದಲೇ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ನಮ್ಮೊಳಗಡೆ ವಾಸ ಮಾಡುವಾಗ ನಮ್ಮ ಹೃದಯದೊಂದಿಗೆ ಆತನು ಒಡನಾಡುವನಾಗಿರ್ತಾನೆ. ಅದಕ್ಕೆ ಪರಿಶುದ್ಧಾತ್ಮನು ನಮ್ಮ ಹೃದಯದೊಂದಿಗೆ ಆತನ ಏನು ಮಾಡ್ತಾನೆ, ಒಂದು ಸಂಬಂಧವನ್ನು ಇಟ್ಟುಕೊಳ್ತಾನೆ. ನಾವು ನಮ್ಮ ಹೃದಯವನ್ನು ಪರಿಶುದ್ಧಾತ್ಮನ ಆಳ್ವಿಕೆಗೆ ಬಿಟ್ಟು ಕೊಡೋದಾದರೆ ಪರಿಶುದ್ಧಾತ್ಮನು ನಮ್ಮ ಹೃದಯವನ್ನು ನಿಯಂತ್ರಿಸ್ತಾನೆ. ನಮ್ಮ ಪರಿಶುದ್ಧತೆಗೆ ಆತನು ನಮ್ಮನ್ನು ನಡೆಸುವವನಾಗಿರ್ತಾನೆ. ನಮ್ಮ ಹೃದಯವನ್ನು ಪರಿಶುದ್ಧವಾಗಿ ಆತನು ನೆಲೆಗೊಳಿಸ್ತಾನೆ. ನಮ್ಮ ಹೃದಯದಲ್ಲಿ ಯಾವ ಕೆಟ್ಟ ಆಲೋಚನೆಗಳು, ತಪ್ಪಾದ ಕಾರ್ಯಗಳು ಕೂಡ ಯೋಚನೆಯಾಗಿ ಬರದ ಹಾಗೆ ಅದೆಲ್ಲವನ್ನು ಆತನ ಏನು ಮಾಡ್ತಾನೆ, ಕಾದುಕೊಳ್ತಾನೆ. ಹಾಗಾದರೆ ಪ್ರಿಯರೇ, ನಿಮ್ಮ ಹೃದಯವನ್ನು ನೀವು ಕಾದುಕೊಳ್ಳಿರಿ. ನಿಮ್ಮ ಹೃದಯವನ್ನು ಕಾದುಕೊಳ್ಳಿರಿ. ಯಾಕೆಂದರೆ ಅದರೊಳಗಡೆಯಿಂದ ಜೀವಧಾರೆಗಳು, ಅನೇಕ ಆಶೀರ್ವಾದಗಳು ನಿಮ್ಮ ಹೃದಯದಿಂದ ಹೊರಟು ಬರಬೇಕು. ಅಂದರೆ ದೇವರ ಹಿಮೆಯಾದ ಕಾರ್ಯಗಳನ್ನು ನಿಮ್ಮ ಹೃದಯದಲ್ಲಿ ನೀವು ತುಂಬಿಕೊಳ್ಬೇಕು. ನಿಮ್ಮ ಹೃದಯದಲ್ಲಿ ತುಂಬಿಕೊಳ್ಬೇಕಾದದ್ದು ದೇವರನ್ನ ಮಹಿಮೆ ಪಡಿಸುವಂಥ ವಿಷಯಗಳು, ದೇವರನ್ನ ಆರಾಧಿಸುವಂಥ ವಿಷಯಗಳು, ದೇವರನ್ನ ಕೀರ್ತಿಸುವಂಥ ವಿಷಯಗಳು, ದೇವರ ಹಿಮೆಗಾಗಿ ಜೀವಿಸಬೇಕಾದದ್ದನ್ನೇ ನಮ್ಮ ಹೃದಯದಲ್ಲಿ ನಾವು ತುಂಬಿಕೊಳ್ಳೋಣ. ಬೇರೆ ಯಾವುದನ್ನು ನಮ್ಮ ಹೃದಯದಲ್ಲಿ ನಾವು ತುಂಬಿಕೊಳ್ಳೋದು ಬೇಡ. ನಮ್ಮ ಹೃದಯವನ್ನು ನಾವು ಕಾದುಕೊಳ್ಬೇಕು. ಕಾದುಕೊಂಡ್ರೇನೆ ನಮ್ಮ ಹೃದಯ ಯಾವ ವಂಚನೆಗೂ, ಯಾವ ಅಶುದ್ಧತ್ವಕ್ಕೂ, ಯಾವ ಅಕ್ರಮವಾದ ಕಾರ್ಯಗಳಿಗೂ ಹೋಗದ ಹಾಗೆ, ನಮ್ಮ ಹೃದಯದಲ್ಲಿ ಯಾವ ಅಶುದ್ಧತ್ವವು ತುಂಬಿಕೊಳ್ಳದ ಹಾಗೆ ನಾವು ಅದನ್ನು ಕಾದುಕೊಳ್ಳಿಕ್ಕೆ ಸಾಧ್ಯ. ಪ್ರಿಯರೇ, ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ. ಅದರೊಳಗಡೆಯಿಂದ ಜೀವಧಾರೆಗಳು ಹೊರಡುವವು ಎಂಬುದಾಗಿ ದೇವರ ವಾಕ್ಯ ನಮಗೆ ಈ ದಿನ ಮಾತಾಡಿರೋದಾದರೆ, ನಿಮ್ಮ ಬಾಯಿಂದ ಅಥವಾ ನಿಮ್ಮ ಹೃದಯದಿಂದ ಜೀವಧಾರೆಗಳು ಹೊರಡಿ ಬರಬೇಕಾದ್ರೆ, ಜೀವಧಾರದ ಒಂದು ಬುಗ್ಗೆ ನಿಮ್ಮ ಹೃದಯದೊಳಗಡೆಯಿಂದ ಸುರಿಬೇಕಾದ್ರೆ, ಆ ಬೊಕ್ಕಸದೊಳಗಡೆಯಿಂದ ಜೀವಧಾರೆಗಳು ಹೊರಡಿ ಬರಬೇಕಾದ್ರೆ ನಿಮ್ಮ ಹೃದಯವು ಬಹು ಜಾಗರೂಕತೆಯಿಂದ ನೀವು ಕಾಪಾಡಿಕೊಳ್ಬೇಕು. ನಿಮ್ಮ ಹೃದಯಕ್ಕೆ ಬೇರೆ ಯಾವ ಕಾರ್ಯಗಳು ಕೂಡ ಅಂಟಿಕೊಳ್ಳಬಾರದು. ನಿಮ್ಮ ಹೃದಯದಲ್ಲಿ ದೇವರನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ನೀವು ಸ್ಥಾನ ಕೊಡಬೇಡಿ, ಯಾವುದಕ್ಕೂ ಸ್ಥಳ ಕೊಡಬೇಡಿ. ನಿಮ್ಮ ಹೃದಯವನ್ನು ಆಳ್ವಿಕೆ ಮಾಡುವವನು, ನಿಮ್ಮ ಹೃದಯದಲ್ಲಿ ವಾಸ ಮಾಡುವವನು, ನಿಮ್ಮ ಹೃದಯದ ಒಡೆಯನು ಅದು ಯೇಸು ಸ್ವಾಮಿ ಮಾತ್ರವೇ ಆಗಲಿ. ನಿಮ್ಮ ಹೃದಯದಲ್ಲಿ ವಾಸಿಸಬೇಕಾದದ್ದು ದೇವರ ಸ್ತುತಿ ಪದಗಳು. ನಿಮ್ಮ ಹೃದಯದಲ್ಲಿ ವಾಸಿಸಬೇಕಾದದ್ದು ದೇವರಿಗೆ ಮಹಿಮೆ ಪಡಿಸುವಂಥ ಆಲೋಚನೆಗಳನ್ನು ಬಿಟ್ಟು ಬೇರೆ ಯಾವುದು ಕೂಡ ನಿಮ್ಮ ಹೃದಯದಲ್ಲಿ ಇರ್ಬೋದು. ನಿಮ್ಮ ಹೃದಯವನ್ನು ನೀವು ಕಾದುಕೊಳ್ಳಿರಿ. ನಿಮ್ಮ ಹೃದಯವನ್ನು ನೀವು ಕಾದುಕೊಳ್ಳೋದಾದರೆ ನಿಮ್ಮ ಜೀವಿತ ಸಮಾಧಾನವಾಗಿಯೂ ಆಶೀರ್ವಾದಿಸಲ್ಪಟ್ಟ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಹೃದಯವನ್ನು ಕಾದುಕೋ ಎಂಬುದಾಗಿರುವಂಥ ವಿಷಯದ ಕುರಿತು ದೇವರೇ ನೀವು ನಮ್ಮೊಂದಿಗೆ ಮಾತಾಡಿದ್ದೀರಿ. ನಮ್ಮ ಹೃದಯವನ್ನು ಕಾದುಕೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ಕೊಡಿರಿ ಸ್ವಾಮಿ. ನಮ್ಮ ಹೃದಯದಲ್ಲಿ ಬೇಡದೇ ಇರುವಂಥ ಆಲೋಚನೆಗಳು, ಬೇಡದೇ ಇರುವಂಥ ಕಾರ್ಯಗಳು ಈಗಾಗಲೇ ನಮ್ಮ ಹೃದಯವನ್ನು ಕೆಡಿಸಿ ಬಿಟ್ಟಿದೆ. ದೇವರೇ, ನಮ್ಮ ಹೃದಯದಲ್ಲಿ ಅನೇಕ ಅಶುದ್ಧವಾದ ಆಲೋಚನೆಗಳಿಂದ ನಾನು ತುಂಬಲ್ಪಟ್ಟಿದ್ದೇನೆ. ಅನೇಕ ಅಕ್ರಮವಾದ ಕ್ರಿಯೆಗಳಿಂದ ನಾನು ತುಂಬಲ್ಪಟ್ಟಿದ್ದೇನೆ. ನರತ್ಯವಾದ ಆಲೋಚನೆಗಳು, ಕಳ್ಳತನದ ಆಲೋಚನೆಗಳು, ಇನ್ನಿತರ ಎಲ್ಲ ಮೋಸದ ಕ್ರಿಯೆಗಳು ನನ್ನ ಹೃದಯವನ್ನು ಆಳ್ವಿಕೆ ಮಾಡಿ ತುಂಬಿಕೊಂಡಿದೆ ಸ್ವಾಮಿ. ಅದರಿಂದ ಒಂದು ಬಿಡುಗಡೆ ಕೊಡು. ನನ್ನ ಹೃದಯವನ್ನು ದೇವರೇ ನೀನು ಶುದ್ಧೀಕರಿಸು. ನನ್ನ ಹೃದಯದಲ್ಲಿರುವ ಎಲ್ಲ ಕಲ್ಮಶವನ್ನು ತೆಗೆದಾಕು. ನನ್ನ ಹೃದಯದಲ್ಲಿರುವ ಎಲ್ಲ ಕಪಟವನ್ನು ತೆಗೆದಾಕು. ನನ್ನ ಹೃದಯದಲ್ಲಿರುವ ಎಲ್ಲ ಅಶುದ್ಧ ಕ್ರಿಯೆಗಳನ್ನು ತೆಗೆದಾಕು. ನನ್ನ ಹೃದಯ ಈಗಲೇ ಶುದ್ಧಿಯಾಗಲಿ ಸ್ವಾಮಿ. ನನ್ನ ಹೃದಯದಲ್ಲಿ ತುಂಬಿರುವಂಥದ್ದೇ ಬಾಯಲ್ಲಿ ಬರುವುದು ಎಂಬುದಾಗಿ ಕರ್ತನೆ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಓದಿದ್ದೇವೆ ಸ್ವಾಮಿ. ಅದರಿಂದ ದೇವರೇ, ಈ ಹೃದಯ ಎಂಬ ಬೊಕ್ಕಸವು ಈಗಲೇ ಶುದ್ಧೀಕರಿಸಲ್ಪಡಲಿ. ನನ್ನ ಬಾಯಿ
ಬಾಯಿಯಿಂದ ದೇವರ ಯಾವ ಕೆಟ್ಟ ಮಾತುಗಳು ಬರದ ಹಾಗೆ ನನ್ನ ಹೃದಯವು ಶುದ್ಧೀಕರಿಸಲ್ಪಡಲಿ. ನನ್ನ ಹೃದಯ ಶುದ್ಧೀಕರಿಸಲ್ಪಡೋದಾದರೆ ದೇವರೇ ಬೇರೆ ಎಲ್ಲ ವಿಷಯಗಳಲ್ಲೂ ಜಯ ಸಿಗುವಂಥದ್ದಾಗಿದೆ. ಪ್ರಿಯರೇ, ನೀವು ಪ್ರಾರ್ಥನೆ ಮಾಡಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡಿ. ಈ ಕ್ಷಣವೇ, ಈ ಗಳಿಗೆಯಲ್ಲಿ ನೀವಿರುವ ಸ್ಥಳದಲ್ಲಿ ನಿಮ್ಮ ಹೃದಯವನ್ನು ಆತನು ಶುದ್ಧೀಕರಿಸ್ತಾನೆ. ನೀವು ಒಪ್ಪಿಸಿಕೊಡೋದಾದರೆ ನಿಮ್ಮನ್ನು ಶುದ್ಧೀಕರಿಸಿ ತನ್ನ ಮಗನಾಗಿ ತನ್ನ ಮಗಳಾಗಿ ಆತನು ಮಾರ್ಪಡಿಸ್ತಾನೆ. ನಿಮ್ಮ ಹೃದಯವನ್ನು ಶುದ್ಧೀಕರಿಸಿದ ನಂತರವಾಗಿ ನೀವು ಕಾಪಾಡಿಕೊಳ್ಳಬೇಕು. ದೇವರು ನಿಮ್ಮ ಹೃದಯವನ್ನು ಶುದ್ಧೀಕರಿಸಿದ ನಂತರವಾಗಿ ಯಾವ ಕೆಟ್ಟ ಆಲೋಚನೆಗೂ ನಿಮ್ಮ ಹೃದಯವನ್ನು ಬಿಟ್ಟು ಕೊಡಬಾರ್ದು. ನೀವು ಕಾಪಾಡಿಕೊಳ್ಳೋದಾದರೆ, ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ನೀವು ಇಟ್ಟುಕೊಳ್ಳೋದಾದರೆ ನಿಮ್ಮ ಹೃದಯದಲ್ಲಿ ಆತನು ಜೀವಧಾರೆಗಳನ್ನು ಅಂದರೆ ಜೀವವನ್ನು ಉಂಟು ಮಾಡುವಂಥ ಆಶೀರ್ವಾದಗಳನ್ನು ಆತನು ತುಂಬುವವನಾಗಿದ್ದಾನೆ. ಅದು ಯಾವುದು? ದೇವರಿಗೆ ಮಾಡುವ ಸ್ತೋತ್ರ, ದೇವರಿಗೆ ಮಾಡುವ ಸ್ತುತಿ ಪದಗಳು ಆತನು ನಿಮ್ಮ ಹೃದಯದಲ್ಲಿ ತುಂಬಿ ನಿಮ್ಮ ಮೂಲಕ ಅನೇಕರಿಗೆ ಆಶೀರ್ವಾದವನ್ನು ಹೊರಡಿಸುವವನಾಗಿರ್ತಾನೆ. ಅದರಿಂದ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋಣ. ಅದರೊಳಗಡೆಯಿಂದ ಜೀವಧಾರೆಗಳು ಹೊರಡು ಬರುವ ಹಾಗೆ ಅವಕಾಶ ಕೊಡೋಣ. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಮಹಿಮೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾರಿಗಾದರೂ ಪ್ರಾರ್ಥನೆ ಮನವಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ಸಂಪರ್ಕ ಮಾಡಿ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.